ಈಗ ಹುಡುಗಿರು ಎಟ್ ದ ಏಜ್ ಆಫ್ 28 or 30 ಹುಡುಗರು ವೆಲ್ ಸೆಟಲ್ಡ್ ಆಗಿರ್ಬೇಕು, ಸೊ ಮನೆ ಇರಬೇಕು, ಕಾರ್ ಇರಬೇಕು, ಆಗ ಮಾತ್ರ ನಾನು ಅವ್ನ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ನನ್ನ ಲೈಫ್ ಚೆನ್ನಾಗಿರಲ್ಲ ಅಂತ ಅನ್ಕೋತಾರೆ. ಅಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಡಿ, ಅತ್ತೆ ಮಾವನು ಇರಬಾರ್ದು. ಎಷ್ಟೋ ಮನೇಲಿ ಅತ್ತೆ ಮಾವ ಸೊಸೆ ಕಾಲಿಟ್ ಮೇಲೆ ಸಾಯ್ತಾರೆ, ನೀನ್ ಕಾಲಿಡಕ್ ಮುಂಚೆನೆ ಸಾಯಿಸ್ಬಿಟ್ಟಿದ್ಯಾ, ಒಳ್ಳೇದೇ ಆಯ್ತು ಬಿಡು. ಅವನಿಗೆ ಒಳ್ಳೆ ಮನೆ ಇರಬೇಕು, ಕಾರ್ ಇರಬೇಕು, ನೋಡೋಕ್ ಋತಿಕ್ ರೋಷನ್ ಆಗಿರ್ಬೇಕು, ಆದ್ರೆ ಅವ್ರು ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಲ್ಲ. Emotional damage. ಅದು ಹೆಂಗೆ 28ನೇ ವಯಸ್ಸಿಗೆ ಒಬ್ಬ ಹುಡುಗ ಸ್ವಂತ ಮನೆ, ಕಾರು ಎಲ್ಲ ಮಾಡ್ಕೊಳ್ಳೋಕೆ? ಯಾಕಂದ್ರೆ ಫಸ್ಟ್ ಡಿಮಾಂಡ್ ತಿಂಗಳಿಗೆ 25 ಲಕ್ಷ ಸಂಬಳ ಬೇಕು ಅಂತಾರೆ. ಅದೇ ಹೆಂಗ್ ಸಾಧ್ಯ? ಅದೇ ಇವತ್ತು ಹೆಣ್ಣು ಗಂಡಲ್ಲಿ ಏನು ವ್ಯತ್ಯಾಸ ಇಲ್ಲ. ಪ್ರಕೃತಿ ಮಾಡಿರೋ ದೈಹಿಕ ವ್ಯತ್ಯಾಸಗಳನ್ನ ಬಿಟ್ರೆ ನನ್ನ ದೇಹದಲ್ಲಿರೋ ಆತ್ಮ ನಿಮ್ಮ ದೇಹದಲ್ಲಿರೋ ಆತ್ಮ ಒಂದೇ ಅಲ್ವಾ? ಭಾರತೀಯ ಸಮಾಜ ಹೆಂಗಿದೆ, ನೀವು ಹೊರಗಡೆ ಹೋಗಿ ನೋಡಿದ್ರೆ ಈ ತರ ಇಲ್ಲ. ಪ್ರತಿಯೊಂದು ಗಂಡ ಹೆಂಡತಿ ಯಾವ್ದಾದ್ರು ಊಟಕ್ಕೆ ಹೋದ್ರೆ ದಿಸ್ ಟೈಮ್ ಐ ಆಮ್ ಪೇಯಿಂಗ್ ಬಿಲ್ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರು ಹಂಗೆ ಹೇಳಿಲ್ಲ ಅಂದ್ರೆ ಇಬ್ರು ಅರ್ಧ ಅರ್ಧ ಶೇರ್ ಮಾಡ್ಕೊತಾರೆ. ಮದ್ವೆ ಆದ್ಮೇಲೂ ಈಗ 20-30 ವರ್ಷದ ಹಿಂದೆ ಹೆಣ್ಣು ಅಂದ್ರೆ ಬೆಲೆ ಇರ್ತಾ ಇರ್ಲಿಲ್ಲ, ವರದಕ್ಷಿಣೆ ಕೊಡು ಹಾಗೆಲ್ಲ. ಇವತ್ತು ಸಮಯ ಬದಲಾಗೋಗಿದೆ, ಮದುವೆಗೆ ಹೆಣ್ಣುಗಳು ಸಿಗ್ತಾ ಇದೆ. ಒಂದು ಅಂಕಿಅಂಶದ ಪ್ರಕಾರ 6 ಕೋಟಿ ಹೆಣ್ಮಕ್ಳು ನನಗೆ ಮದುವೆ ಬೇಡ, ನಾನು ಜಸ್ಟ್ ಚಿಲ್ ಅಂತಾರಲ್ಲ ಇವತ್ತಿನ ಜನರೇಷನ್, ಹಂಗೆ ಮಾಡ್ಕೊಂಡು ನಾನು ಹೊಟ್ಟೋಗ್ಬಿಡ್ತೀನಿ. 10 ಕೋಟಿ ಜನ ಅಂದ್ರೆ ನೀವು ಯೋಚನೆ ಮಾಡ್ಬೋದು, ಯುರೋಪಿನ 4-5 ದೇಶದ ಜನಸಂಖ್ಯೆ ಹುಡುಗರಿಗೆ ಹೆಣ್ಣೆ ಸಿಕ್ಕಲ್ಲ. ನಮ್ಮ ಮಿತಿಗಳಲ್ಲಿ ಬದುಕೋದನ್ನ ಕಲಿಬೇಕು, ಅದೇ ಸಂತೋಷ. ನಮ್ಮ ಎಥಿಕ್ಸ್ ನೋಡ್ಕೋಬೇಕು, ಹಿಂಗೆ ನೈತಿಕತೆ ಹೇಗಿತ್ತು, ಭಾರತ ಅಂದ್ರೆ ಏನು, ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು. ಸರ್, ಈಗ ಸಿಕ್ಕಾಪಟ್ಟೆ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದು ಏನಪ್ಪಾ ಅಂತಂದ್ರೆ, ನಾನು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಎಲ್ಲ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ಹುಡುಗಿಯರ ಡಿಮಾಂಡ್ ಕೂಡ ಅದೇ ರೀತಿಯಾಗಿ ಇರ್ತಾ ಇದೆ. ಈಗ ನೀವು ಹೇಳಿದ್ರಿ, ಈಗ ಹುಡುಗ ವೆಲ್ ಸೆಟಲ್ಡ್ ಆಗಿರ್ಬೇಕು ಅಂತಂದ್ರೆ 22ನೇ ಏಜ್ ಇಂದ ಶುರು ಮಾಡಬೇಕು, ಎಲ್ಲ ಓಕೆ, ಆತ ಒಂದು ಸೆಟಲ್ಡ್ ಆಗಿ ಮನಿ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಈಗ ಹುಡುಗಿರು ಎಟ್ ದ ಏಜ್ ಆಫ್ 28 or 30 ಹುಡುಗರು ವೆಲ್ ಸೆಟಲ್ಡ್ ಆಗಿರ್ಬೇಕು, ಸೊ ಮನೆ ಇರಬೇಕು, ಕಾರ್ ಇರಬೇಕು, ಆಗ ಮಾತ್ರ ನಾನು ಅವ್ನ ಮದುವೆ ಆಗ್ತೀನಿ, ಇಲ್ಲ ಅಂದ್ರೆ ನನ್ನ ಲೈಫ್ ಚೆನ್ನಾಗಿರಲ್ಲ ಅಂತ ಅನ್ಕೋತಾರೆ. ಅಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಸೇರಿಸ್ಕೊಡಿ, ಅತ್ತೆ ಮಾವನು ಇರಬಾರ್ದು ಅಂತಾರೆ. ಅವ್ರಿಗೆ ರಾಹು ಕೇತು ಅಂತ ಹೇಳ್ತಾರೆ. ಅಯ್ಯೋ, ಮನೇಲಿ ಅವನಿಗೆ ಒಳ್ಳೆ ಮನೆ ಇರಬೇಕು, ಕಾರ್ ಇರಬೇಕು, ನೋಡೋಕ್ ಋತಿಕ್ ರೋಷನ್ ಆಗಿರ್ಬೇಕು, ಆದ್ರೆ ಅವ್ರು ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಲ್ಲ. ಹೌದು ಹೌದು, ಅರ್ಥ ಆಯ್ತಾ? ಅವ್ರಿಗೆ ಅವನು ಹುಡುಗ ಋತಿಕ್ ರೋಷನ್ ಆಗಿರ್ಬೇಕು, ಅಷ್ಟು ಆಸ್ತಿ ಇರಬೇಕು, ಎಲ್ಲ ಇರಬೇಕು, ರಾಹು ಕೇತು ಇರಬಾರ್ದು. ರಾಹು ಕೇತು ಅಂದ್ರೆ ಆ ಹುಡುಗನ ಅಪ್ಪ ಅಮ್ಮ, ಹುಡುಗಿಗೆ ಅತ್ತೆ ಮಾವ ಬೇಕಿಲ್ಲ, ಹುಡುಗ ಬೇಕು. ಈ ತರದ ಪರಿಸ್ಥಿತಿ. ನಾನು ಅದನ್ನೇ ಹೇಳೋದು, ಇಟ್ ಈಸ್ ಆಲ್ ಏನಾಗಿದೆ ಅಂತಂದ್ರೆ, ನೀವು ಯಾವ್ದೋ ಚಲನಚಿತ್ರಗಳನ್ನೋ ಇನ್ನೊಂದು ನೋಡಿ ಫ್ಯಾಂಟಸೈಸ್ ಮಾಡ್ಕೋತಾರೆ. ನಾವು ಚಿಕ್ಕ ಮಕ್ಕಳಲ್ಲಿ ಕೇಳ್ತೀವಲ್ಲ ಆ ಫೇರಿ ಟೈಲ್ ಕಥೆಗಳು, ರಾಜ್ಕುಮಾರ ಬರ್ತಾನೆ ಕುದುರೆ ಮೇಲೆ ನೋಡ್ಕೊಂಡು ಅಂತ, ಅದು ಬಿಟ್ಬಿಡಿ. ಇವತ್ತು ಹೆಣ್ಣು ಗಂಡಲ್ಲಿ ಏನು ವ್ಯತ್ಯಾಸ ಇಲ್ಲ. ಪ್ರಕೃತಿ ಮಾಡಿರೋ ದೈಹಿಕ ವ್ಯತ್ಯಾಸಗಳನ್ನ ಬಿಟ್ರೆ ನನ್ನ ದೇಹದಲ್ಲಿರೋ ಆತ್ಮ ನಿಮ್ಮ ದೇಹದಲ್ಲಿರೋ ಆತ್ಮ ಒಂದೇ ಅಲ್ವಾ? ಬಟ್ ಹುಡುಗರಿಗೆ ಜವಾಬ್ದಾರಿ ಜಾಸ್ತಿ ಅಂತ ಹೇಳ್ತಾರಲ್ವಾ ಸರ್, ಹಣಕಾಸಿನ ನಮ್ಮ ಸಮಾಜದಲ್ಲಿ. ನಮ್ಮ ಸಮಾಜ ಹಂಗಿದೆ, ಭಾರತೀಯ ಸಮಾಜ ಹೆಂಗಿದೆ, ನೀವು ಹೊರಗಡೆ ಹೋಗಿ ನೋಡಿದ್ರೆ ಈ ತರ ಇಲ್ಲ. ಪ್ರತಿಯೊಂದು ಗಂಡ ಹೆಂಡತಿ ಯಾವ್ದಾದ್ರು ಊಟಕ್ಕೆ ಹೋದ್ರೆ ದಿಸ್ ಟೈಮ್ ಐ ಆಮ್ ಪೇಯಿಂಗ್ ಬಿಲ್ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಅವ್ರು ಹಂಗೆ ಹೇಳಿಲ್ಲ ಅಂದ್ರೆ ಇಬ್ರು ಅರ್ಧ ಅರ್ಧ ಶೇರ್ ಮಾಡ್ಕೋತಾರೆ. ಮದ್ವೆ ಆದ್ಮೇಲೂ ಹೆಂಡತಿ ತನ್ನದೇ ಆದ ಅಕೌಂಟ್ ಹೊಂದಿರ್ತಾಳೆ, ತನ್ನದೇ ಆದ ಇನ್ಕಮ್, ತನ್ನದೇ ಆದ ಒಂದು ಏನ್ ಹೇಳ್ತಾರೆ ಹೂಡಿಕೆಗಳು ಎಲ್ಲ ಸಪ್ರೇಟ್ ಇರುತ್ತೆ. ಗಂಡ ಅದೊಂದು ಇರುತ್ತೆ. ಮನೆ ನಡ್ಸಕ್ಕೆ, ಮಕ್ಕಳಿಂದ ಎಲ್ಲ ಜೊತೆಲಿ ಮಾಡಕ್ಕೆ ಏನಿರುತ್ತೆ, ಇನ್ನೊಂದು ಅಕೌಂಟ್ ಇರುತ್ತೆ. ಅವ್ರು ಇಷ್ಟು ಇವ್ರಿಷ್ಟು ಈಕ್ವಲಿ ಶೇರ್ ಮಾಡ್ತಾರೆ. ಮದುವೆ ಆದ ನಂತರವೂ. ಅದಕ್ಕೆ ನಾನು ನನ್ನ ಮುಂದಿನ ಪುಸ್ತಕ ಮದುವೆ, ದಾಂಪತ್ಯ ಮತ್ತು ಹಣಕಾಸು ಅಂತ ಬರೀತಾ ಇದ್ದೀನಿ. ಮೈ ನೆಕ್ಸ್ಟ್ ಬುಕ್ ವಿಲ್ ಬಿ ಆನ್ ದಟ್ ಸಬ್ಜೆಕ್ಟ್. ನಮ್ಮಲ್ಲಿ ಏನಾಗುತ್ತೆ, ಎಲ್ಲ ಅದು ನೀವು ಆ ಪ್ರೀತಿ ಟೈಮ್ ಇಂದಾನೇ ಹಂಗಾಗೋಗುತ್ತೆ. ಹುಡುಗಿ ಏನು ಕೊಡಬೇಕು, ಇದು ಮನಸ್ಥಿತಿ. ನಾವು ಮನಸ್ಥಿತಿ ಬದಲಾಗೊಳ್ದಿದ್ರೆ ಪರಿಸ್ಥಿತಿ ಯಾವತ್ತೂ ಬದಲಾಗಲ್ಲ. ಪರಿಸ್ಥಿತಿ ಇವತ್ತಿರೋ ಪರಿಸ್ಥಿತಿ ಬದಲಾಗಬೇಕು ಅಂದ್ರೆ ನಮ್ಮ ಹುಡುಗರು ಹುಡುಗಿಯರು ಇಬ್ರು ಮನಸ್ಥಿತಿನ ಬದಲಾಯಿಸ್ಕೋಬೇಕು. ಇವತ್ತೆಲ್ಲ ನೀವು ಪಾಶ್ಚಾತ್ಯರನ್ನ ಕಾಪಿ ಮಾಡ್ತೀರಿ, ಹಿಪ್ ಹಾಪು ಅದು ಇದು ಹೆಂಗೆಂಗೋ ಟ್ಯಾಟೋ ಹಾಕೋತೀರಾ, ಇದ್ ಮಾಡ್ಕೋತೀರ, ಎಲ್ಲ ಮಾಡ್ತೀರಾ. ಅಲ್ಲೋಗ ಆ ಸಮಾಜದ ಒಳ್ಳೇದನ್ನು ತಗೊಳ್ಳಿ. ಬಿಯರ್ ಕುಡಿಯೋದೊಂದೇ ಅಲ್ಲ, ಅವ್ರು ಬೆಳಿಗ್ಗೆ ಎದ್ದು ಓಡ್ತಾರೆ, 5 ಕಿಲೋಮೀಟರ್ 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ. ನಾವು ಬಿಳಿಯರನ್ನ ಪಾಶ್ಚಾತ್ಯರನ್ನ ನಾವೇನ್ ನೋಡ್ತೀವಿ, ಅವ್ರು ಮಾಡೋದು ಕೆಟ್ಟದನ್ನ ಮಾತ್ರ ನೋಡಿ ನಾವು ಅದನ್ನ ಮಾತ್ರ ಫಾಲೋ ಮಾಡ್ತೀವಿ. ಕುಡಿತಾರೆ, ಮೋಜು ಮಿಜಾಜು, ವೀಕೆಂಡು, ಪಬ್ಬು, ಕ್ಲಬ್ಬು, ಅದ್ ಮಾತ್ರ. ಇನ್ನೊಂದು ಅಂಶ ನಿಮಗೆ ಗೊತ್ತಿಲ್ಲ, ನಾನು 20 ವರ್ಷ ಅಲ್ಲಿ ಬದುಕ್ದವನು, ಅದಕ್ಕೆ ಹೇಳ್ತೀನಿ. ಬೆಳಿಗ್ಗೆ ಎದ್ರೆ 6 ಗಂಟೆಗೆ ಓಡ್ತಾ ಇರ್ತಾರೆ ಅವರು, 8 ಕಿಲೋಮೀಟರ್ 10 ಕಿಲೋಮೀಟರ್ ಓಡ್ತಾರೆ ಅವರು. ಅದಕ್ಕೆ ಅವರು ದೈಹಿಕವಾಗಿ ಹಂಗಿರ್ತಾರೆ. ನಾವು ಅವ್ರದ್ದು ಒಳ್ಳೇದನ್ನ ಯಾಕೆ ತಗೊಳ್ಳಲ್ಲ? ಒಳ್ಳೇದಲ್ಲಿ ಏನು ಅಂತಂದ್ರೆ, ಮದ್ವೆನೂ ಅಷ್ಟೇ, ಇಲ್ಲಿ ಹೆಣ್ಣತ್ತೋರೆ ಎಲ್ಲ ಮಾಡ್ಬೇಕು ಅಂತ. ಹೆಣ್ಣಿನ ಅಪ್ಪ ಅಮ್ಮ ಮದ್ವೆ ಖರ್ಚೆಲ್ಲ ನೋಡ್ಕೋಬೇಕು. ಅಲ್ಲೆಲ್ಲ ಹಂಗಲ್ಲ. ಹೆಣ್ಣಿನ ಅಪ್ಪ ಅಮ್ಮನೂ ಖರ್ಚು ಮಾಡಲ್ಲ, ಗಂಡಿನ ಅಪ್ಪ ಅಮ್ಮನೂ ಖರ್ಚು ಮಾಡಲ್ಲ. ಹುಡುಗ ಹುಡುಗಿ ಅವ್ರ ಖರ್ಚು ಎಷ್ಟಿರುತ್ತೆ, ಅವ್ರ ಏನ್ ಸೇವಿಂಗ್ ಏನಿರುತ್ತೆ ಅದ್ರಲ್ಲಿ ಅವರೇ ಖರ್ಚು ಮಾಡ್ಕೋತಾರೆ. ಹುಡುಗಿ ಹಾಫು ಹುಡುಗ ಹಾಫು, ಅಲ್ಲಿಂದಾನೇ ಶುರು. ಹುಡುಗನ ಅಪ್ಪ ಅಮ್ಮ ಹುಡುಗಿ ಅಪ್ಪ ಅಮ್ಮ ಮಾತಾಡ್ಕೋತಾರೆ, ನಮ್ಮ ಮಕ್ಕಳು ಮುಂದಿನ ಒಳ್ಳೆ ಇದು ಜೀವನ ಸ್ಟಾರ್ಟ್ ಮಾಡ್ತಿದ್ದಾರೆ, ನಾವೇನು ಕೊಡ್ಬೋದು ಅವ್ರಿಗೆ ಅಂತ.
ಇಟ್ಸ್ ಎ ಗಿಫ್ಟ್. ಅವ್ರೇನೋ ಅವ್ರ ಖುಷಿಗೇನೋ ನಿಮಗೆ ಕೊಡ್ತಾರೆ. ಒಂದು ವೆಬ್ಸೈಟ್ ಓಪನ್ ಮಾಡಿಬಿಡ್ತಾರೆ. ವೆಬ್ಸೈಟಲ್ಲಿ ಅವ್ರಿಗೆ ಏನೇನು ಬೇಕು ಎಲ್ಲದನ್ನು ಹುಡುಗಿ ಇದು ಮಾಡ್ತಾರೆ. ಫ್ರಿಡ್ಜ್ ಬೇಕು, ವಾಷಿಂಗ್ ಮಿಷಿನ್, ಹೊಸ ಮನೆ ಮಾಡ್ತಾ ಇದ್ದಾರಲ್ಲ, ತಟ್ಟೆ ಬೇಕು, ಲೋಟ ಬೇಕು, ಚಮಚ ಬೇಕು, ಎಲ್ಲದನ್ನು ಹಾಕ್ಬಿಡ್ತಾರೆ. 5 ಚಮಚ ಬೇಕು, 10 ಚಮಚ ಬೇಕು, 15 ಲೋಟ ಬೇಕು, 25 ಪ್ಲೇಟ್ ಬೇಕು, 1 ವಾಷಿಂಗ್ ಮಿಷಿನ್ ಬೇಕು, 2 ಟಿವಿ ಬೇಕು, ಪ್ರತಿಯೊಂದು ಲಿಸ್ಟ್ ಮಾಡಿಬಿಟ್ಟಿರ್ತಾರೆ. ಲಿಸ್ಟ್ ಮಾಡ್ತಾರೆ ವೆಬ್ಸೈಟು. ಅದೊಂದು 15 ದಿನ ಮದುವೆ ಆಗೋ ತನಕ ಇರುತ್ತೆ. ಒಂದು 15-20 ದಿನ ಮುಂಚೆ ಮಾಡ್ತಾರೆ. ಮದುವೆ ಆಗದ 1 ದಿನ 2 ದಿನ ಆದ್ಮೇಲೆ ವೆಬ್ಸೈಟ್ ಮುಚ್ಚೋಗುತ್ತದು. ವೆಬ್ಸೈಟಲ್ಲಿ ಎಲ್ಲ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರು ಅಲ್ಲಿ ಹುಡುಗನ ಅಪ್ಪ ಅಮ್ಮ ಬರ್ತಾರೆ. ಅವ್ರ ಹೆಸರು ಹಾಕ್ಬಿಟ್ಟು ಇದನ್ನ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಅವ್ರು ಬಂದು ಮಿತ್ರರು ಎಲ್ಲ ಬರ್ತಾರೆ. 5 ಚಮಚ ನಾನು ಕೊಡಿಸ್ತೀನಿ, ನಿಮ್ಗೆ ಯಾವ ಅಬ್ಲಿಗೇಷನ್ ಇಲ್ಲ, ನಿಮಗೆ ಚಮಚ ಕೊಡ್ಸೋಕ್ಕಾಗುತ್ತಾ ನೋಡಿ, ಇಲ್ಲಿ ಚಮಚ ಬಿಟ್ಟೋಗಿದೆ, 5 ಚಮಚ ಎಷ್ಟು, ಕೇವಲ 25 ರೂಪಾಯಿ, ಪರವಾಗಿಲ್ಲ ನೀವು ಟಿಕ್ ಹಾಕಿ 5 ಚಮಚ ನಾನು ಕೊಡ್ತೀನಿ ಅಂತೇಳಿ. ಅಷ್ಟೇ. ಅಲ್ಲಾಗೋದ್ರೆ ರಿಪೀಟ್ ಆಗಲ್ಲ. ನಮ್ಮಲ್ಲಿ ಏನು ಮಾಡ್ತಾರೆ, ಎಲ್ಲರೂ ಮನೆಗೆ ಫ್ಲವರ್ ವಾಸು, ಇಲ್ಲ ಅಂದ್ರೆ ಇದ್ರದ್ದು ಏನ್ ಬರುತ್ತೆ, ಇದು ಹಾಕ್ತಿವಲ್ಲ, ಫೋಟೋ ಫ್ರೇಮ್. ಅಯ್ಯೋ, ಅದು ಎಷ್ಟಾಗುತ್ತೆ ಅಂದ್ರೆ ಅದನ್ನ ತಿರ್ಗಿ ಇನ್ನೊಬ್ರು ಯಾರ್ದೋ ಮನೆಗೆ ಅದನ್ನೇ ಮಾಡ್ಬಿಟ್ಟು ಕೊಡ್ತಾ ಇರ್ತೀವಿ. ಅಸಹ್ಯ. ಯಾರೋ ಒಬ್ರು ನಮಗೆ ಕೊಟ್ಟಿದ್ದ ಗಿಫ್ಟನ್ನ ನಾವ್ ಯಾಕೆ ಇನ್ನೊಬ್ರು ಕೊಡ್ಬೇಕು? ಆದ್ರೆ ನಾವೇನ್ ಮಾಡೋಣ, ನಾವು ಮಾತಾಡಲ್ಲ. ನಮ್ಮ ಸಮಾಜ ಹೀಗೆ. ಸೊ ಖರ್ಚು ಗಂಡ ಅಪ್ಪ ಅಮ್ಮನು ಮಾಡಬಾರ್ದು, ಹೆಣ್ಣಿನ ಅಪ್ಪ ಅಮ್ಮನು ಮಾಡಬಾರ್ದು, ಅವರೇ ಮಾಡ್ಕೋಬೇಕು. ಮತ್ತೆ ಈ ಥರದೊಂದು ವೆಬ್ಸೈಟ್ ಮಾಡಿ ಈ ಥರ ಮಾಡ್ಬಿಡ್ಬೇಕು. ನಮ್ಗೇನ್ ಬೇಕು ಅಂತ ದುಡ್ಡು ಇಸ್ಕೊಳ್ಳೋ ಸಂಪ್ರದಾಯ ತಪ್ಪೋಬೇಕು. ಅದು ಎಂಬ್ರಾಸ್ಮೆಂಟ್. ನನ್ನ ಕೈಲಿ ಎಷ್ಟಾಗುತ್ತೋ ನಂಗೆ ಗೊತ್ತಿಲ್ಲ. ನನ್ಗೆ ಅಲ್ಲಿ ನೋಡ್ತೀನಿ ಅವ್ರು ಹಾಕಿರ್ತಾರೆ ನನ್ಗೆ 15 ಬಾಲ್ ಪೆನ್ ಬೇಕು ಅಂತ, 15 ರೂಪಾಯಿಗೆ. ಸುಮ್ಮನೆ ನಾನು ಹೇಳಿದ್ದು, ಅವ್ರ ಮನೇಲಿ ನೋಟ್ ಸ್ಟಿಕ್ ಬೇಕು ಅಂತ ಹಾಕಿರ್ತಾರೆ. ಫ್ರಿಡ್ಜ್ ಮೇಲೆ ಅಂಟ್ಕೊಳ್ಳೋಕೆ ಹಾಲು ಮುಗ್ದೋಯ್ತು, ತರಕಾರಿ ಮುಗ್ದೋಯ್ತು, ತಗೊಂಡ್ ಬಾ ಅಂತ ಗಂಡ ಹೆಂಡತಿ ಒಬ್ರಿಗೆ ಸ್ಟಿಕ್ ಹಾಕೋಕೆ ಏನೋ ಒಂದಕ್ಕೆ ಎಕ್ಸಾಂಪಲ್. ಸಣ್ಣ ಸಣ್ಣ ವಿಷಯನ ಆ ಡೀಟೈಲಿಂಗ್ ಇದೆಯಲ್ಲ, ಅದನ್ನ ಆ ಥರದ್ದು ಮಾಡಿಡ್ತಾರೆ. ನಾವು ಅದನ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ? ಆಮೇಲೆ ನಮ್ಮ ಮಿತಿಗಳಲ್ಲಿ ಬದುಕೋದನ್ನ ಕಲಿಬೇಕು. ಅದೇ ಸಂತೋಷ. ನಮ್ಮಲ್ಲಿ ಹಂಗಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ಎಸ್ಪೆಷಲಿ ಇವತ್ತು, ಈಗ 20-30 ವರ್ಷದ ಹಿಂದೆ ಹೆಣ್ಣು ಅಂದ್ರೆ ಬೆಲೆ ಇರ್ತಾ ಇರ್ಲಿಲ್ಲ. ವರದಕ್ಷಿಣೆ ಕೊಡು ಹಾಗೆಲ್ಲ. ಇವತ್ತು ಸಮಯ ಬದಲಾಗೋಗಿದೆ. ಇವತ್ತು ಸಮಯ ಹೆಂಗ್ ಬದಲಾಗಿದೆ ಅಂದ್ರೆ, ಮದುವೆಗೆ ಹೆಣ್ಣುಗಳು ಸಿಗ್ತಾ ಇಲ್ಲ. ಯಾಕಂದ್ರೆ ಅವ್ರದ್ದು ಡಿಮಾಂಡ್ ಜಾಸ್ತಿ. ಈಗ ಅವ್ರ ಕಾಲ ನಡೀತಾ ಇರೋದು, ಅವ್ರದ್ದು ಡಿಮಾಂಡ್ ಜಾಸ್ತಿ ಇದೆ. ಹುಡುಗ ಇಷ್ಟೇ ಇರಬೇಕು, ಅಷ್ಟೇ ಇರಬೇಕು. ಇದು ನಾನು ಹೇಳ್ತೀನಲ್ಲ, ಎರಡೂ ತಪ್ಪು. ಅವತ್ತಿನ ಕಾಲದಲ್ಲಿ ವರದಕ್ಷಿಣೆ ಅಂತಿದ್ದು ತಪ್ಪು, ಇವತ್ತಿನ ಕಾಲದಲ್ಲಿ ಈ ತರ. ಅದು ಹೆಂಗೆ 28ನೇ ವಯಸ್ಸಿಗೆ ಒಬ್ಬ ಹುಡುಗ ಸ್ವಂತ ಮನೆ, ಕಾರು ಎಲ್ಲ ಮಾಡ್ಕೊಳಕ್? ಯಾಕಂದ್ರೆ ಫಸ್ಟ್ ಡಿಮಾಂಡ್ ತಿಂಗಳಿಗೆ 25 ಲಕ್ಷ ಸಂಬಳ ಬೇಕು ಅಂತಾರೆ. ಹೆಂಗ್ ಸಾಧ್ಯ? ಅದೇ, ಅದು ಸಾಧ್ಯ ಇಲ್ಲ. ಅದಕ್ಕೇನೆ ಏನಂದ್ರೆ, ಅದಕ್ಕೊಂದು ಮಂತ್ರ ಏನಿರ್ಬೇಕಂದ್ರೆ, ನಾವಿಬ್ರು ಒಟ್ಟಾಗಿ ಕಷ್ಟಗಳನ್ನ ಎದುರಿಸೋಣ, ಒಟ್ಟಾಗಿ ಅಸೆಟ್ ಬಿಲ್ಡ್ ಮಾಡೋಣ. ಆ ರೀತಿಯ ಮನೋಭಾವ ಇಟ್ಕೋಬೇಕೆ ಹೊರತು, ಇವತ್ತಿನ ಯೂತ್ಸ್ ಅಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಆ ಮನೋಭಾವ ಇರೋದು ತಪ್ಪು. ಅವ್ರ ಮನೋಭಾವ ಬದಲಾಯಿಸ್ಕೋಬೇಕು. ಒಂದು ಅಂಕಿಅಂಶದ ಪ್ರಕಾರ 6 ಕೋಟಿ ಹೆಣ್ಮಕ್ಳು ನನಗೆ ಮದುವೆ ಬೇಡ, ನನ್ನ ಲೈಫ್ ಸ್ಟೈಲ್ ಅವ್ರ ಸಂಬಳ ದುಡಿತಾ ಇರ್ತಾರೆ, ನನಗೆ ಮದುವೆ ಸವಾಸನೆ ಬೇಡ, ಇಂಡಿಪೆಂಡೆಂಟ್ ಆಗಿ ನನ್ನ ಜೀವನ ಮೋಜು ಮಿಜಾಜ್, ನಾನು ಜಸ್ಟ್ ಚಿಲ್ ಅಂತಾರಲ್ಲ ಇವತ್ತಿನ ಜನರೇಷನ್, ಹಂಗೆ ಮಾಡ್ಕೊಂಡು ನಾನು ಹೊಟ್ಟೋಗ್ಬಿಡ್ತೀನಿ. ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಬೇಡ, ಮದುವೆ ಬೇಡ, ಅದು ಬಂಧನ ಅನ್ಸುತ್ತೆ. ಮದುವೆ ಆದ ತಿರ್ಗಿ ಹುಡುಗನ ಅಪ್ಪ ಅಮ್ಮ ಅವ್ರು ಹೇಳ್ದಂಗೆ ಕೇಳಬೇಕು, ಮಗು ತಿರ್ಗಿ ಅದನ್ನ ಸಾಕು, 10-15 ವರ್ಷ ಆ ಮಗುನ್ ಸಾಕ್ಬೇಕು. ಈ ಎಲ್ಲ ಕಾರಣಗಳಿಂದ ಹೆಚ್ಚು ಹೆಣ್ಣು ಮಕ್ಕಳು ಯಾರು ಕಾರ್ಪೊರೇಟ್ ಅಲ್ಲಿ ಇದ್ದಾರೆ, ಅವ್ರು ನನಗೆ ಮದುವೆ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ. ಹೆಣ್ಣು ಗಂಡಿನ ಅನುಪಾತ ಕೂಡ ನಮ್ಮಲ್ಲಿ ಕಡಿಮೆ. 51 ಗಂಡು ಮಕ್ಕಳಿದ್ರೆ 48, 49 ಹತ್ತತ್ರ. ಈ 2 ಹೆಣ್ಮಕ್ಳು ಅಂದ್ರೆ ನೀವು 150 ಕೋಟಿಲಿ ಲೆಕ್ಕ ಹಾಕಿ, ಒಂದು 6 ಕೋಟಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಕ್ಕದೇ ಇಲ್ಲ. ಯಾಕಂದ್ರೆ ಪ್ರಕೃತಿಲಿರೋ ಡಿಫ್ರೆನ್ಸ್ ಇಂದ ಸಿಕ್ಕದೇ ಇಲ್ಲ. ಏನಾಗುತ್ತೆ, ನಾರ್ತ್ ಇಂಡಿಯಾದಲ್ಲಿ ಅದು ತುಂಬಾ ಜಾಸ್ತಿ ಇದೆ, ಆಂಧ್ರ ಪ್ರದೇಶದಲ್ಲಿ ತುಂಬಾ ಜಾಸ್ತಿ ಇದೆ. ಈ ಡಿಫ್ರೆನ್ಸ್ಗಳಿಂದ ಆಮೇಲೆ ಹೆಚ್ಚು ಹೆಣ್ಣು ಮಕ್ಕಳು ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋ ಅಂಶದಿಂದ ಹತ್ತತ್ರ 10 ಕೋಟಿ ಜನ. ಅಂದ್ರೆ ನೀವು ಯೋಚನೆ ಮಾಡ್ಬೋದು, ಯುರೋಪಿನ 4-5 ದೇಶದ ಜನಸಂಖ್ಯೆ ಹುಡುಗರಿಗೆ ಹೆಣ್ಣೆ ಸಿಕ್ಕಲ್ಲ. ನಮ್ಮ ಭಾರತದಲ್ಲಿ ಇದೊಂದು ಬಹಳ ದೊಡ್ಡ ಸಮಸ್ಯೆ. ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಸೋಷಿಯಲ್ ಅನ್ರೆಸ್ಟ್ಗೆ ಮುಂದಿನ ದಿನಗಳಲ್ಲಿ ಕಾರಣ ಆಗ್ಬೋದು. ಸೊ ಹಾಗಾಗಿ ಇವತ್ತಿರೋರು ಈ ಮನಸ್ಥಿತಿನ ಬದಲಾಯಿಸ್ಕೊಂಡು ಏನೋ ಒಟ್ಟಾರೆ ನಾವೊಂದು ಬದುಕು ಕಟ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಬಂದಿಲ್ಲ ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಸೊಲ್ಯೂಷನ್ ಅವರವರಲ್ಲೇ ಇರಬೇಕು. ಅವರವರೇ ಮನಸ್ಥಿತಿ ಬದಲಾದ ಹೊರತು ಇದು ಸಾಮಾಜಿಕ ಪಿಡುಗು. ನಾವು ಏನು ಮಾಡೋಕ್ಕಾಗಲ್ಲ. ಏನೋ ಗೌರ್ಮೆಂಟ್ ಅದಕ್ಕೇನೋ ರೂಲ್ ತಂದ್ಬಿಡ್ತೀನಿ, ಈ ಪ್ಯಾಂಡಮಿಕ್ ಬಂತು, ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕೊಂಡು ಓಡಾಡಿ, ಮನೆಯಿಂದ ಬರಬೇಡಿ, ಒಂದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೇಳಿದ್ರು, ಅದನ್ನ ಮಾಡ್ಬೋದು. ಇಂಥವಕ್ಕೆ ಏನ್ ಮಾಡ್ತೀರಾ? ಯಾವ ಸರ್ಕಾರ ತಾನೇ ಏನ್ ಮಾಡಕ್ ಸಾಧ್ಯ? ಇದು ತೀರಾ ಪರ್ಸನಲ್ ಲೈಫ್. ಯಾರು ಅದಕ್ಕೆ ಕಾನೂನು ತರಕ್ಕಾಗಲ್ಲ. ನಾವು ಹೇಗೆ ನಮ್ಮ ಎಥಿಕ್ಸ್ ನೋಡ್ಕೋಬೇಕು. ಹಿಂಗೆ ನೈತಿಕತೆ ಹೇಗಿತ್ತು, ಭಾರತ ಅಂದ್ರೆ ಏನು, ನಮ್ಮ ಪೂರ್ವಜರು ಹೇಗೆ ಬದುಕಿದ್ರು. ನಾವೆಲ್ಲ ಪಾಶ್ಚಾತ್ಯರನ್ನ ಕಾಪಿ ಕ್ಯಾಟ್ಗಳು. ನಾವು ಅವ್ರನ್ನ ನಕಲು ಮಾಡ್ತೀವಿ. ಯಾವ್ದನ್ನ ನಕಲು ಮಾಡ್ತಾ ಇದೀವಿ? ಬರೀ ಕೆಟ್ಟದ್ದನ್ನ ನಕಲು ಮಾಡ್ತಾ ಇದೀವಿ. ಒಳ್ಳೆದನ್ನ ನಾವು ಅವರಿಂದ ನಕಲು ಮಾಡೋಣ, ಅದನ್ನು ಕಲಿಯೋಣ. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ರಂಗಸ್ವಾಮಿ ಸರ್ ಹಣದ ವಿಚಾರ ಆಗಿರ್ಬೋದು, ಸೇವಿಂಗ್ಸ್ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರು. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.